ಯಾವಲ್ಲಿ ಒಂದು ಕೇಳ ಸುಮ್ಮನೆ ಏನ್ರಿ ಯಜಮಾನ್ರೆ ಇವತ್ತಿನ ಸುದ್ದಿಗಳು? ಅದೇ ಕಳ್ಳ ಅವನು ಯಾವನೋ ಕಾರ್ನಲ್ಲಿ ಇಸ್ಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಲ್ಲ ಬ್ರಿಡ್ಜ್ ಮ್ಯಾಗೆ ಅದು. ಇನ್ನೊಂದು ಕರ್ನಾಟಕ ಈಗ ತುಂಬ ದೊಡ್ಡ ಸ್ಥಾನಕ್ಕೆ ಬಂದದೆ HIV ಪೇಷಂಟ್ಗಳನ್ನ ಮಡಿಕೊಂಡಿರೋದ್ರಿಂದ. ಇನ್ನು ಅದ್ರ ನೆಕ್ಸ್ಟು ಸಿದ್ಲಿಂಗಣ್ಣವ್ರು ಹೋಗಿ ಅದೇ ಕಳ್ಳ ನಮ್ಮ ಹೋದ ಸಲದ CM ಸಿದ್ದರಾಮಣ್ಣ ಶಾಪಿಂಗ್ ಮಾಡೋದೆ ಅದೊಂದು. ಇನ್ನು ಆಷಾಢದ ಪೂಜೆ ಮೈಸೂರಿನಾಗೆ ಇಷ್ಟದೇ ಕಣ್ಲ. ಹಂಗಾದ್ರೆ ಶುರು ಹಚ್ಕೊಳ್ರಿ ಯಜಮಾನ್ರೆ. ಹೇಳ್ತೀನಿ ತಡಿಲ್ಲ. ಇಲ್ಲಿ ಏನಾಗಿಬಿಟ್ಟದೆ ಅಂತ ಅಂದರೆ ಪಾಪ ಇಲ್ಲೊಬ್ಬ ಕಾರ್ ನಿಲ್ಲಿಸ್ಕೊಂಬಿಟ್ಟವನು ಶಿವನಹಳ್ಳಿ ಫ್ಲೈಓವರ್ ಮ್ಯಾಗ ಹೋಗಿಬಿಟ್ಟು ಪಟಾಕಿಗಳನ್ನ ಹೊಡೆಸ್ತಾವನೆ ಅವನೇ. ಅಕ್ಕಪಕ್ಕ ಯಾರೂ ಇಲ್ಲ. ಇದ್ಯಾಕೆ ಹಿಂಗೆ ಹುಡುಗರನ ಅವರ ಅಂತ ಅಂದರೆ ಅವರು ಇಲ್ಲ. ಪಕ್ಕದಾಗ ಒಂದು ಎಳೆ ಹೆಣ್ಣು ನಾಯಿ ಕೂಡ ಇಲ್ಲ ಕಣ್ಲ. ಅವನೇ ಎಲ್ಲ ನಿಂತ್ಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾವನೆ. ಪಾಪ ಎಷ್ಟು ಮನ ನೊಂದ್ಕೊಂಡವನೋ ಏನೋ. ಗರ್ಲ್ ಫ್ರೆಂಡ್ ಬಿಟ್ಲೋ ಹೆಣ್ಣರು ಬಿಟ್ಲೋ ಗೊತ್ತಿಲ್ಲ. ಒಟ್ಟಿನಾಗೆ ಅಲ್ಲೇ ನಿಂತ್ಕೊಂಡು ಒಬ್ಬನೇ ಪಟಾಕಿ ಸಿಡಿಸ್ತಿದ್ದ. ಇದನ್ನು ಪೋಸ್ಟ್ ಮಾಡಿದ ಮ್ಯಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಕೊನೆಗೆ ಬಂದು ಪೊಲೀಸ್ನವರು ಹುಡಿಕೊಂಡು ಅವನ್ನ ಮುಡ್ಚ್ಕೊಂಡು ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಬುದ್ಧಿ ಹೇಳಿ ಕಳ್ಸವ್ರೆ. ನೋಡ್ಲ ಗಂಡಸರಿಗೆ ಒಂಟಿತನ ಅಂಬುದು ಹೆಂಗೆ ಕಾಡುತ್ತೆ ಅಂತ. ಹೌದು ಬಿಡ್ರಿ, ಪಾಪ ಯಾಕೋ ಗಂಡಸರು ಇತ್ತೀಚೆಗೆ ಒಂಟಿತನ ತುಂಬ ಫೇಸ್ ಮಾಡ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯವರು ಮಂತ್ರಿ ಮಾಲ್ಗೆ ಹೋಗಿದ್ರಂತೆ ಶಾಪಿಂಗ್ ಮಾಡೋದಕ್ಕೆ. ಸಿದ್ದರಾಮಣ್ಣ ಪಂಚೆ ಶಲ್ಯ ಮತ್ತು ಜುಬ್ಬ ಬಿಟ್ರೆ ಏನೂ ಹಾಕುಗಳಿಲ್ಲ. ಆದರೆ ಮಂತ್ರಿ ಮಾಲ್ನಾಗ ತರಾವರಿ ಐಟಮ್ ಸಿಗ್ತದೆ. ಅದು ಏನು ತಗೊಳಕ್ಕೆ ಹೋಗಿತ್ತು ಅಂತ ಗೊತ್ತಿಲ್ಲ. ಜೊತೆಗೆ ಎಲ್ಲ ಪೊಲೀಸ್ನವರು ಅಂದರೆ ಅಂಗರಕ್ಷಕರು ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿ ಅದು ಚೆನ್ನಾಗಿರ್ತದೆ, ಅಲ್ಲಿ ಅದು ಚೆನ್ನಾಗಿರ್ತದೆ ಅಂತ ತೋರಿಸ್ಕೊಂಡು ಹೋಗವ್ರೆ. ಎಲ್ಲದನ್ನು ಸಿದ್ದರಾಮಣ್ಣ ಹಿಡಿದು ಕೈಯಾಗಿ ನೋಡಿ ಕೊನೆಗೆ ಯಾವುದೋ ಒಂದು ಅಂಗಡಿಗೆ ನುಗ್ಗಿ ನನಗಿದು ಸಾಕಿರಲ್ಲ ಅಂತ ಒಂದು ಟ್ರ್ಯಾಕ್ ಪ್ಯಾಂಟ್ ಎತ್ತಾಕೊಂಡು ಹೋಗ್ಬಿಟ್ಟಿದೆ. ಆಮೇಲೆ ನಾವು ಸಿದ್ದರಾಮಣ್ಣನ ಕೇಳ್ದ, ಯಾಕೆ ಸ್ವಾಮಿ ಬರೀ ಟ್ರ್ಯಾಕ್ ಪ್ಯಾಂಟ್ ತಗೊಂಡ್ರಿ ಅಂತಂದರೆ, ಮೊನ್ನೆ ಎಲ್ಲ ಸಾನೆ ಜೊತೆ ಬಟ್ಟೆ ಹೊಲಿಸ್ಕೊಂಬಿಡ್ತೀನಿ, ಅದೇ ನಾನು ಉಡೋದು ಬರೀ ಪಂಚೆ ಜುಬ್ಬ, ನನಗೆ ಯಾಕೆ ಒಂದು ಟ್ರ್ಯಾಕ್ ಪ್ಯಾಂಟ್ ತಗೊಳಕ್ಕೆ ಹೋಗಿದ್ದೆ ಅಷ್ಟೇ ಅಂದರು. ನೋಡ್ಲಾ ಹೆಂಗದೆ. ಹೌದು ಬಿಡ್ರಿ, ಟ್ರ್ಯಾಕ್ ಪ್ಯಾಂಟ್ ತಗೊಳ್ಳೋದಕ್ಕೆ ಮಂತ್ರಿ ಮಾಲ್ಗೆ ಹೋಗಿದ್ದು ಭಾಳ ದೊಡ್ಡ ವಿಷಯನೇ. ಆ ಟ್ರ್ಯಾಕ್ ಪ್ಯಾಂಟ್ನಲ್ಲಿ ಸಿದ್ದರಾಮಣ್ಣನ ನೋಡೋ ಒಂದು ಭಾಗ್ಯ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ. ಮುಂದಕ್ಕೆ ಇನ್ನು ಮುಂದಕ್ಕಿನ್ನೇನಿಲ್ಲ. ಆಷಾಢ ಮಾಸದ ಶುಕ್ರವಾರದ ಪೂಜೆ ನಡೀತು. ಸಿಕ್ಕಾಪಟ್ಟೆ ಪೂಜೆ. ಅದನ್ನು ಮುಗಿಸ್ಕೊಂತ ಇದ್ದಂಗೆ ಇನ್ನೊಂದು ಸುದ್ದಿ ಬಂತು. ಮೊದಲು 3ನೇ ಪ್ಲೇಸಲ್ಲಿ ಇತ್ತು ಕರ್ನಾಟಕ ಏಡ್ಸ್ ಪೇಷಂಟ್ಗಳಲ್ಲಿ. ಈಗ ಮೊದಲನೇ ಸ್ಥಾನಕ್ಕೆ ಬಂದದೆ. ಇನ್ನು ಎಷ್ಟು ಸ್ಥಾನಕ್ಕೆ ಹೋಗಿ ಫಸ್ಟ್ ಸ್ಥಾನಕ್ಕೆ ಬರ್ತದೋ ಗೊತ್ತಿಲ್ಲ. ಯಾವುದಕ್ಕೂ ಇನ್ಮೇಲೆ ಹುಷಾರಾಗಿರ್ಬೇಕು ಕಣ್ಲ. ಸೇವಿಂಗ್ಸ್ ಆ್ಯಪ್ನಾಗಂತೂ ಸಾನೆ ಹುಷಾರಾಗಿರ್ಬೇಕು. ಹೌದ್ರಿ, ಅದಕ್ಕೆ ನಾನು ಶೇವಿಂಗ್ ಶಾಪ್ಗೆ ಹೋಗಲ್ಲ ನೋಡಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಗಂಡ. ಸೇವಿಂಗ್ ಶಾಪ್ಗೆ ಹೋಗೋದೇ ಬೇಡ. ನಮ್ಮ ಬಿಟ್ಟವನಲ್ಲ ಹೀರೋ, ಹಂಗೆ ಗಡ್ಡ ಮೀಸೆ ಬಿಟ್ಕೊಂಬಿಡೋಣ ಅಂತ. ಹ್ಞೂನ್ರಿ, ಶೋರೂಮ್ ಭಾಳ ಚೆನ್ನಾಗಿರುತ್ತೆ. ಆ ಥರ ಬಿಟ್ಟರೆ ಹುಷಾರು. ಮುಚ್ಚಲಾ ಬಾಯಿ, ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಶೋರೂಮು ಒಂದೇಟಿಗೆ ಅರ್ಥ ಆಯಿತು ನನಗೆ. ನಡೀಲ ಮನೆ ಕಡೆ ಹೋಗೋಣ. ಯಾಟೆ ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ